ಗೌಡ ಅವರ ದಂಪತಿ ರಿಲೀಸ್ ಆಗಿದ್ದಾರೆ ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇದೆ. ಪೊಲೀಸ್ ಕಸ್ಟಡಿಯಿಂದ ಐಶ್ವರ್ಯ ಬಿಡುಗಡೆಯಾಗಿದ್ದಾರೆ. 8 ದಿನಗಳ ಕಸ್ಟಡಿಗೆ ಪಡೆದುಕೊಂಡಿದ್ರು ಪೊಲೀಸರು. ಚಂದ್ರ ಲೇಔಟ್ ಪೊಲೀಸರಿಂದ ರಾತ್ರಿ 10 ಗಂಟೆಗೆ ಅವ್ರನ್ನ ರಿಲೀಸ್ ಮಾಡಲಾಗಿದೆ. ಸಪೋಸ್ ಅವರು ಪರಪ್ಪನ ಅಗ್ರಹಾರದಲ್ಲಿ ಇದ್ದಿದ್ರೆ ಇವತ್ತು ರಿಲೀಸ್ ಆಗಬೇಕಾಗಿತ್ತು, ಆದರೆ ಮತ್ತೆ ಕಸ್ಟಡಿಗೆ ಪಡ್ಕೊಂಡಿದ್ರಲ್ಲ ಚಂದ್ರ ಲೇಔಟ್ ಪೊಲೀಸರು. ಹಾಗಾಗಿ ಕಸ್ಟಡಿಯಿಂದಲೇ ಅವ್ರನ್ನ ರಿಲೀಸ್ ಮಾಡಲಾಗಿದೆ ರಾತ್ರಿ 10 ಗಂಟೆಗೆ. ಹೈಕೋರ್ಟ್ನಿಂದ ಮಧ್ಯಂತರ ಬೇಲ್ ಸಿಕ್ಕಿರುವ ಹಿನ್ನೆಲೆಯಲ್ಲಿ ರಿಲೀಫ್ ಸಿಕ್ಕಿದೆ ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇದೆ. ಡಿಕೆ ಸುರೇಶ್ ಅವರ ಸಹೋದರಿ ಅಂತ ಹೇಳಿಕೊಂಡು ವಂಚನೆ ಮಾಡದಂತಹ ಪ್ರಕರಣ ಇದು. ಐಶ್ವರ್ಯ ಗೌಡ ಮತ್ತು ಆಕೆಯ ಪತಿ ಹರೀಶ್ ಇಬ್ಬರು ಕೂಡ ಬಂಧನಕ್ಕೊಳಗಾಗಿದ್ರು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್ ಅಪ್ಪಸಂದ್ರ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ನಾಗರಾಜ್, ಈಗ ಮಧ್ಯಂತರ ಬೇಲ್ ಸಿಕ್ಕಿದೆ, ಬಟ್ ಇನ್ನೂ ಹಲವಾರು ಆರೋಪಗಳು ಸಿಗ್ತಾ ಇತ್ತು. ಮಂಡ್ಯದಲ್ಲಿ ಅಧಿಕೃತ ಮತ್ತೊಂದು ದೂರು ಕೂಡ ದಾಖಲಾಗಿದೆ. ಇದರಿಂದ ಮತ್ತೆ ಸಂಕಷ್ಟನಾ? ಶ್ರುತಿ, ಏನು ಈ ಒಂದು ವಂಚನೆ ಪ್ರಕರಣದಲ್ಲಿ ಐಶ್ವರ್ಯ ಗೌಡ ಮತ್ತು ಆಕೆ ಪತಿ ಹರೀಶ್ಗೆ ಸದ್ಯಕ್ಕೆ ಹೈಕೋರ್ಟ್ನಿಂದ ರಿಲೀಫ್ ಸಿಕ್ಕಿರ್ತಕ್ಕಂಥದ್ದು. ಇದು ಈ ಒಂದು ಪ್ರಕರಣದಲ್ಲಿ ಅವ್ರಿಗೆ ಸಿಗ್ತಾ ಇರ್ತಕ್ಕಂಥ ಒಂದು ದೊಡ್ಡ ರಿಲೀಫ್ ಅಂತ ಹೇಳ್ಬೋದು. ಯಾಕಂತಂದರೆ ಒಂದು ಪ್ರಕರಣದಲ್ಲಿ ಈಗಾಗಲೇ ಹೈಕೋರ್ಟ್ ಮಧ್ಯಂತರ ಜಾಮೀನಿಗೆ ಆದೇಶವನ್ನು ಕೊಟ್ಟಿದೆ. ಅಂದರೆ ಅದೇ ರೀತಿಯಾದಂಥ ವಂಚನೆ ಪ್ರಕರಣದಲ್ಲಿ, ಎರಡನೇ ಪ್ರಕರಣದಲ್ಲಿ ಪೊಲೀಸರು ಇನ್ನೊಮ್ಮೆ ಬಂಧನಕ್ಕೆ ಮುಂದಾಗುವ ಸಾಧ್ಯತೆಗಳು ತೀರಾ ಕಡಿಮೆ. ಆದರೆ ಇಲ್ಲಿ ಪ್ರಶ್ನೆಯಾಗಿ ಕಾಡ್ತಾ ಇರ್ತಕ್ಕಂಥದ್ದು ಏನು, ಸುಪ್ರೀಂ ಕೋರ್ಟ್ನ ಗೈಡ್ಲೈನ್ಸ್ಗಳನ್ನು ನೀಟಾಗಿ ಫಾಲೋ ಆಗದೇನೆ ಪೊಲೀಸರ ಒಂದು ವೈಫಲ್ಯದಿಂದ ಈ ರೀತಿ ಜಾಮೀನು ಸಿಗ್ತಾ ಇದೆ. ನಿನ್ನೆ ಏನು ಹೈಕೋರ್ಟ್ ಏಕಸದಸ್ಯ ಪೀಠದಲ್ಲಿ ಒಂದು ವಿಚಾರಣೆ ನಡೆತು. ಅಲ್ಲಿ ಬಹಳ ಸ್ಪಷ್ಟವಾಗಿ ಸಂದೇಶ್ ಚೌಟ ವಾದವನ್ನು ಮಾಡ್ತಾರೆ. ಸುಪ್ರೀಂ ಕೋರ್ಟ್ನ ಏನು ಒಂದು 2-3 ತೀರ್ಪುಗಳಲ್ಲಿ ಸುಪ್ರೀಂ ಕೋರ್ಟ್ ಆದೇಶವನ್ನು ಮಾಡಿದೆ, ಯಾವುದೇ ಆರೋಪಿಯನ್ನು ಬಂಧಿಸಬೇಕಾದ್ರೆ ಆತನ ಬಂಧನಕ್ಕೆ ಇರತಕ್ಕಂಥ ಆಧಾರಗಳನ್ನು ಲಿಖಿತ ರೂಪದಲ್ಲಿ ಆತನಿಗೆ ನೀಡಬೇಕು ಅಂತೇಳಿ ಹೈಕೋರ್ಟ್ ಅಷ್ಟು ಸ್ಪಷ್ಟವಾಗಿ ಗೈಡ್ಲೈನ್ಸ್ ಇದೆ. ಇದನ್ನು ಫಾಲೋ ಮಾಡಿಲ್ಲ ಅಂತೇಳಿ ಸಂದೇಶ್ ಚೌಟ ಅವರು ವಾದವನ್ನು ಮಾಡ್ತಾರೆ. ಇದೇ ಅಂಶಗಳನ್ನು ಎತ್ತಿಡಿದಂಥ ಹೈಕೋರ್ಟ್ ಏಕಸದಸ್ಯ ಪೀಠ ಅವರಿಗೆ ಜಾಮೀನು ಮಂಜೂರು ಮಾಡುವಂಥದ್ದು. ಇಂಥ ಮೈನ್ಯೂಟ್ ಏನು ಸಣ್ಣ ಸಣ್ಣ ಗೈಡ್ಲೈನ್ಸ್ ಫಾಲೋ ಮಾಡೋದು ಮತ್ತು ಏನು ಪ್ರೊಸೀಜರ್ ಇರುತ್ತೆ ಅದನ್ನು ಫಾಲೋ ಮಾಡ್ದೇ ಆರೋಪಿಗಳಿಗೆ ಜಾಮೀನು ಸಿಗೋದಕ್ಕೆ ಎಲ್ಲೋ ಒಂದು ಕಡೆ ಪೊಲೀಸರೇ ಕಾರಣ ಆಗ್ತಾ ಇದ್ದಾರೆ. ಯಾಕೆ ಇವರು ಯಾವ ದಿಕ್ಕಿನಲ್ಲಿ ತನಿಖೆಯನ್ನು ತೆಗೆದುಕೊಂಡು ಹೋಗಬೇಕು ಅನ್ನೋ ಮಾಹಿತಿ ಇರಲ್ವಾ ಅನ್ನೋ ಪ್ರಶ್ನೆಗಳು ಎದ್ದೇಳ್ತಾ ಇರ್ತಕ್ಕಂಥದ್ದು. ಕಸ್ಟಡಿಯಲ್ಲಿದ್ದಂಥ ಸದ್ಯ ಇಬ್ಬರನ್ನ 11 ಗಂಟೆಗೆ ಬಿಡುಗಡೆ ಮಾಡಿರ್ತಕ್ಕಂಥದ್ದು. ವಿಚಾರಣೆ ನಡೆದರೂ ಸಹ ಇನ್ನು ಪೊಲೀಸರು ಈ ಒಂದು ಪ್ರಕರಣದಲ್ಲಿ ಅವರನ್ನು ಮತ್ತೆ ಬಂಧನ ಮಾಡುವ ಸಾಧ್ಯತೆಗಳು ತೀರಾ ಕಡಿಮೆ ಇರತಕ್ಕಂಥದ್ದು. ಶ್ರುತಿ, ನಾಗರಾಜ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಇನ್ನು ಐಶ್ವರ್ಯ ದೋಖಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೇಜರ್ ಟ್ವಿಸ್ಟ್ ಸಿಗ್ತಾ ಇದೆ. ವಂಚನೆ ಕೇಸ್ನಲ್ಲಿ ಮತ್ತೊಬ್ಬ ಶಾಸಕನ ಹೆಸರು ಕೂಡ ತಳುಕು ಹಾಕಿಕೊಳ್ತಾ ಇದೆ. ಕೈ ನಾಯಕರ ಎಲೆಕ್ಷನ್ಗೆ ವಂಚನೆಯ ದುಡ್ಡು ಬಳಕೆ ಆಯ್ತಾ? ಮಂಡ್ಯದಲ್ಲಿ ಮಾಜಿ ಶಾಸಕರಿಂದ ಗಂಭೀರ ಆರೋಪ ಕೇಳೋದು ಸಿಕ್ಕಿದೆ. 9 ಕೋಟಿಯಷ್ಟು ಗೋಲ್ಡ್ ಪಡೆದು ವಂಚನೆ ಮಾಡಲಾಗಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೊಬ್ಬ ಶಾಸಕರ ಹೆಸರು ಕೂಡ ತಳುಕು ಹಾಕಿಕೊಳ್ತಾ ಇದೆ. ಆ ಶಾಸಕರು ಬೇರೆ ಯಾರೂ ಅಲ್ಲ, ಮಳವಳ್ಳಿಯ ಶಾಸಕ ನರೇಂದ್ರ ಸ್ವಾಮಿ. ಐಶ್ವರ್ಯ ಗೌಡ ಅವರ ಜೊತೆಗೆ ನಂಟಿದೆ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡ್ತಿದ್ದಾರೆ. ಐಶ್ವರ್ಯ, ನರೇಂದ್ರ ಅವರ ಫೋಟೋಗಳು ಇದಕ್ಕೆ ಸಾಕ್ಷಿ. ಚುನಾವಣೆಗೆ ನರೇಂದ್ರ ಸ್ವಾಮಿ ಇದೇ ಹಣವನ್ನ ಬಳಕೆ ಮಾಡಿಕೊಂಡಿದ್ದಾರೆ. ಕಾಂಗ್ರೆಸ್ ನಾಯಕರ ಪಾತ್ರದ ಶಂಕೆ ಇದೆ ಅಂತ ಅನ್ನದಾನಿಯವರು ಆರೋಪ ಮಾಡ್ತಿದ್ದಾರೆ. ಐಶ್ವರ್ಯಳನ್ನ ಮಂಪರು ಪರೀಕ್ಷೆಗೆ ಒಳಪಡಿಸಲಿ, ಉನ್ನತ ಮಟ್ಟದ ತನಿಖೆ ಆಗಲಿ, ಆಗ ಶಾಸಕರ ಹೆಸರು ಬಯಲಾಗುತ್ತೆ ಅನ್ನುವಂಥ ಆಗ್ರಹ ಕೇಳೋದಕ್ಕೆ ಸಿಕ್ಕಿದೆ. ಅನ್ನದಾನಿ ಏನು ಮಾತಾಡಿದ್ದಾರೆ ಮಾಜಿ ಶಾಸಕರು? ಗೌಡ ನಿಮ್ಮ ಕ್ಷೇತ್ರದವರು ಕಿರ್ಗಾವಲು ಗ್ರಾಮದವರು, ಇವ್ರ ಬಗ್ಗೆ ಒಂದಷ್ಟು ಅನುಮಾನ ಕೂಡ ಮುಗ್ತಾ ಇರುವಂಥದ್ದು. ಜೊತೆಗೆ ರಾಜಕಾರಣಿಗಳ ಜೊತೆಗಿರುವಂಥ ಫೋಟೋಗಳು ಕೂಡ ವೈರಲ್ ಆಗ್ತಾ ಇದೆ. ರಾಜಕಾರಣಿಗಳು ಇನ್ವಾಲ್ವ್ ಆಗಿದ್ದಾರೆ ಅನಿಸುತ್ತಾ ಸರ್? ಖಂಡಿತವಾಗ್ಲೂ ಇನ್ವಾಲ್ವ್ ಆಗಿದ್ದಾರೆ ಅಂತೋದಕ್ಕೆ ಸಾಕ್ಷಿಗಳಿದ್ದಾವೆ. ಈ ಐಶ್ವರ್ಯ ಗೌಡ ಮಾಡ್ತಾ ಇರ್ತಕ್ಕಂಥ ವ್ಯವಹಾರ ಕಿರ್ಗಾವಲ್ ಸ್ಟೇಷನ್ನಲ್ಲಿ FIR ಆಗ್ತಕ್ಕಂಥ ಹಂತದಲ್ಲಿದ್ದಾಗ ಸ್ಥಳೀಯ ಕಾಂಗ್ರೆಸ್ ನಾಯಕರುಗಳು ರಾಜಕೀಯ ಒತ್ತಡ ಮಾಡಿ ಆ ಪ್ರಕರಣವನ್ನು ಮುಚ್ಚಾಕ್ತಕ್ಕಂಥ, ರಾಜಿ ಮಾಡಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಸರ್ಕಾರ ಕೂಡಲೇ, ಆಮೇಲೆ ನಿಮ್ಮ ಪಕ್ಷದ ಶಾಸಕರುಗಳು ಕೂಡ ಐಶ್ವರ್ಯ ಗೌಡ್ರ ಜೊತೆ ಇನ್ವಾಲ್ವ್ ಆಗಿದ್ದಾರೆ ಅಂತಕ್ಕಂಥದ್ದು. ಐಶ್ವರ್ಯ ಗೌಡ್ರಂಥವ್ರಿಗೆ ಮಂಪರು ಪರೀಕ್ಷೆಗೆ ಒಳಪಡಿಸ್ಬೇಕು. ಕೂಡಲೇ ಅವರನ್ಗೆ ಯಾರ್ಯಾರು ಇನ್ವಾಲ್ವ್ ಅವ್ರ ಜೊತೆ ಸಹಕಾರ ಮಾಡಿದ್ದಾರೆ, ಸಪೋರ್ಟ್ ಮಾಡ್ತಾ ಇದ್ದಾರೆ, ಆ ಎಲ್ಲ ರಾಜಕಾರಣಿಗಳ ಹೆಸರು ಕೂಡ ಇವತ್ತು ಗೊತ್ತಾಗಬೇಕು ಸಾರ್ವಜನಿಕವಾಗಿ ಅಂತಕ್ಕಂಥದ್ದನ್ನ ಹೇಳಲಿಕ್ಕೆ ಬಯಸ್ತೀನಿ. ಸಮರ್ಪಕವಾಗಿ ತನಿಖೆ ನಡೆಸಿದ್ರೆ ಹಲವು ರಾಜಕಾರಣಿಗಳ ಹೆಸರು ಹೊರಗಡೆ ಬರುವ ಸಾಧ್ಯತೆ ಇದೆಯಾ ಸರ್? ಖಂಡಿತವಾಗ್ಲೂ ಕೂಡ ಬರುತ್ತೆ. ರಾಜಕಾರಣಿಗಳ ಸಪೋರ್ಟ್ ಇಲ್ಲದೇ ಐಶ್ವರ್ಯ ಗೌಡ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಮೋಸ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇಷ್ಟೊಂದು ಕೆಜಿ
ಚಿನ್ನವಾದ ವ್ಯವಹಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಚುನಾವಣೆ ಬಗ್ಗೆ ಪ್ರಸ್ತಾಪ ಮಾಡಿದ್ರಿ ಸರ್, ಹಾಗಾದ್ರೆ ಚುನಾವಣೆ ಸಂದರ್ಭದಲ್ಲಿ ಅಭ್ಯರ್ಥಿಗಳಿಗೆ ಫಂಡಿಂಗ್ ಮಾಡಿದ್ದಾರೆ ಅಂತನಾ? ನನಗೆ ಚುನಾವಣೆ ಮೊದಲಿಂದನೂ ಕೂಡ ಪ್ರಾರಂಭ ಆದ ಹಿಂದಿನೂ ಕೂಡ ಈ ಗುಮಾನಿ ಇತ್ತು. ಹಿಂಗೆ ಇವರು ಕಾಂಗ್ರೆಸ್ ಅಭ್ಯರ್ಥಿಗೆ ಐಶ್ವರ್ಯಗೌಡ ಹಣದ ವ್ಯವಹಾರವನ್ನು ಮಾಡ್ತಾ ಇದ್ದಾರೆ, ಚುನಾವಣೆಗೋಸ್ಕರ ಫಂಡಿಂಗ್ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿ ಇತ್ತು ನನಗೆ. ನನ್ನ ಕ್ಷೇತ್ರದ ಶಾಸಕರಿಗೆ ಮಾಡ್ತಾರೆ ಅಂತ ಗೊತ್ತಿದೆ. ಆದ್ದರಿಂದ ಅದು ಇವತ್ತು ನೋಡಿದಾಗ ಈ ಎಲ್ಲ ವಿಚಾರಗಳನ್ನು ಕಲೆ ಹಾಕಿದಾಗ ಇದು ಮಾಡಿರೋದು ಸತ್ಯ ಅಂತೇಳಿ ನಮಗೆ ಅನ್ನಿಸ್ತದೆ. ಅದಕ್ಕಾಗಿ ಇವತ್ತು ಮೀಡಿಯಾ ಮುಖಾಂತರ ಅದು ತನಿಖೆ ಆಗಬೇಕು ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಸರ್, ಸಾಕಷ್ಟು ರಾಜಕಾರಣಿಗಳ ಜೊತೆ ಒಡನಾಟ ಇತ್ತು ಅನ್ನೋದಕ್ಕೆ ಫೋಟೋಗಳು ವಿಡಿಯೋಗಳು ಸಾಕ್ಷಿ. ಅದ್ರ ಜೊತೆಗೆ ನಿಮ್ಮ ಕ್ಷೇತ್ರದ ಶಾಸಕರು ಕೂಡ ಅವ್ರ ಜೊತೆ ಫೋಟೋಗಳನ್ನು ನೋಡಿದ್ದೀವಿ, ಅಂದರೆ ಫೋಟೋಗಳು ವೈರಲ್ ಆಗ್ತಾ ಇದೆ. ಫೋಟೋ ಇದೆ, ಅವ್ರಿಗೆ ಸನ್ಮಾನ ಮಾಡಿದ್ದಾರೆ, ಅಣ್ಣಮ್ಮ ಉತ್ಸವ ಮಾಡಿ ಅಲ್ಲಿಗೆ ಅವ್ರಿಗೆ ಒಳ್ಳೆ ಗಿಫ್ಟ್ ಕೊಟ್ಟಿದ್ದಾರೆ, ಸನ್ಮಾನ ಮಾಡಿದ್ದಾರೆ. ಗೌಡ ಅವರ ದಂಪತಿ ರಿಲೀಸ್ ಆಗಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಪೊಲೀಸ್ ಕಸ್ಟಡಿಯಿಂದ ಐಶ್ವರ್ಯ ಬಿಡುಗಡೆಯಾಗಿದ್ದಾರೆ. 8 ದಿನಗಳ ಕಸ್ಟಡಿಗೆ ಪಡೆದುಕೊಂಡಿದ್ರು ಪೊಲೀಸರು. ಚಂದ್ರ ಲೇಔಟ್ ಪೊಲೀಸರಿಂದ ರಾತ್ರಿ 10 ಗಂಟೆಗೆ ಅವ್ರನ್ನ ರಿಲೀಸ್ ಮಾಡಲಾಗಿದೆ. ಸಪೋಸ್ ಅವರು ಪರಪ್ಪನ ಅಗ್ರಹಾರದಲ್ಲಿ ಇದ್ದಿದ್ರೆ ಇವತ್ತು ರಿಲೀಸ್ ಆಗಬೇಕಾಗಿತ್ತು, ಆದರೆ ಮತ್ತೆ ಕಸ್ಟಡಿಗೆ ಪಡ್ಕೊಂಡಿದ್ರಲ್ಲ ಚಂದ್ರ ಲೇಔಟ್ ಪೊಲೀಸರು. ಹಾಗಾಗಿ ಕಸ್ಟಡಿಯಿಂದಲೇ ಅವ್ರನ್ನ ರಿಲೀಸ್ ಮಾಡಲಾಗಿದೆ ರಾತ್ರಿ 10 ಗಂಟೆಗೆ. ಹೈಕೋರ್ಟ್ನಿಂದ ಮಧ್ಯಂತರ ಬೇಲ್ ಸಿಕ್ಕಿರುವ ಹಿನ್ನೆಲೆಯಲ್ಲಿ ರಿಲೀಫ್ ಸಿಕ್ಕಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಡಿಕೆ ಸುರೇಶ್ ಅವರ ಸಹೋದರಿ ಅಂತ ಹೇಳಿಕೊಂಡು ವಂಚನೆ ಮಾಡದಂತಹ ಪ್ರಕರಣ ಇದು. ಐಶ್ವರ್ಯ ಗೌಡ ಮತ್ತು ಆಕೆಯ ಪತಿ ಹರೀಶ್ ಇಬ್ಬರು ಕೂಡ ಬಂಧನಕ್ಕೊಳಗಾಗಿದ್ರು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್ ಅಪ್ಪಸಂದ್ರ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ನಾಗರಾಜ್, ಈಗ ಮಧ್ಯಂತರ ಬೇಲ್ ಸಿಕ್ಕಿದೆ, ಬಟ್ ಇನ್ನೂ ಹಲವಾರು ಆರೋಪಗಳು ಸಿಗ್ತಾ ಇತ್ತು. ಮಂಡ್ಯದಲ್ಲಿ ಅಧಿಕೃತ ಮತ್ತೊಂದು ದೂರು ಕೂಡ ದಾಖಲಾಗಿದೆ. ಇದರಿಂದ ಮತ್ತೆ ಸಂಕಷ್ಟನಾ? ಶ್ರುತಿ, ಏನು ಈ ಒಂದು ವಂಚನೆ ಪ್ರಕರಣದಲ್ಲಿ ಐಶ್ವರ್ಯ ಗೌಡ ಮತ್ತೆ ಆಕೆ ಪತಿ ಹರೀಶ್ಗೆ ಸದ್ಯಕ್ಕೆ ಹೈಕೋರ್ಟ್ನಿಂದ ರಿಲೀಫ್ ಸಿಕ್ಕಿರ್ತಕ್ಕಂಥದ್ದು. ಇದು ಈ ಒಂದು ಪ್ರಕರಣದಲ್ಲಿ ಅವ್ರಿಗೆ ಸಿಗ್ತಾ ಇರ್ತಕ್ಕಂಥ ಒಂದು ದೊಡ್ಡ ರಿಲೀಫ್ ಅಂತ ಹೇಳ್ಬೋದು. ಯಾಕಂತಂದ್ರೆ ಒಂದು ಪ್ರಕರಣದಲ್ಲಿ ಈಗಾಗಲೇ ಹೈಕೋರ್ಟ್ ಮಧ್ಯಂತರ ಜಾಮೀನಿಗೆ ಆದೇಶವನ್ನು ಕೊಟ್ಟಿದೆ, ಅಂದರೆ ಅದೇ ರೀತಿಯಾದಂಥ ವಂಚನೆ ಪ್ರಕರಣದಲ್ಲಿ 2ನೇ ಪ್ರಕರಣದಲ್ಲಿ ಪೊಲೀಸರು ಇನ್ನೊಮ್ಮೆ ಬಂಧನಕ್ಕೆ ಮುಂದಾಗುವ ಸಾಧ್ಯತೆಗಳು ತೀರಾ ಕಡಿಮೆ. ಆದರೆ ಇಲ್ಲಿ ಪ್ರಶ್ನೆಯಾಗಿ ಕಾಡ್ತಾ ಇರ್ತಕ್ಕಂಥದ್ದು ಏನು ಸುಪ್ರೀಂ ಕೋರ್ಟ್ನ ಗೈಡ್ಲೈನ್ಸ್ಗಳನ್ನು ನೀಟಾಗಿ ಫಾಲೋ ಆಗದೇನೆ ಪೊಲೀಸರ ಒಂದು ವೈಫಲ್ಯದಿಂದ ಈ ರೀತಿ ಜಾಮೀನು ಸಿಗ್ತಾ ಇದೆ. ನಿನ್ನೆ ಏನು ಹೈಕೋರ್ಟ್ ಏಕಸದಸ್ಯ ಪೀಠದಲ್ಲಿ ಒಂದು ವಿಚಾರಣೆ ನಡೆತು, ಅಲ್ಲಿ ಬಹಳ ಸ್ಪಷ್ಟವಾಗಿ ಸಂದೇಶ್ ಚೌಟ ವಾದವನ್ನು ಮಾಡ್ತಾರೆ. ಸುಪ್ರೀಂ ಕೋರ್ಟ್ನ ಏನು ಒಂದು 2-3 ತೀರ್ಪುಗಳಲ್ಲಿ ಸುಪ್ರೀಂ ಕೋರ್ಟ್ ಆದೇಶವನ್ನು ಮಾಡಿದೆ, ಯಾವುದೇ ಆರೋಪಿಯನ್ನು ಬಂಧಿಸಬೇಕಾದ್ರೆ ಆತನ ಬಂಧನಕ್ಕೆ ಇರತಕ್ಕಂಥ ಆಧಾರಗಳನ್ನು ಲಿಖಿತ ರೂಪದಲ್ಲಿ ಆತನಿಗೆ ನೀಡಬೇಕು ಅಂತೇಳಿ ಹೈಕೋರ್ಟ್ ಅಷ್ಟು ಸ್ಪಷ್ಟವಾಗಿ ಗೈಡ್ಲೈನ್ಸ್ ಇದೆ. ಇದನ್ನು ಫಾಲೋ ಮಾಡಿಲ್ಲ ಅಂತೇಳಿ ಸಂದೇಶ್ ಚೌಟ ಅವರು ವಾದವನ್ನು ಮಾಡ್ತಾರೆ. ಇದೇ ಅಂಶಗಳನ್ನು ಎತ್ತಿಡಿದಂಥ ಹೈಕೋರ್ಟ್ ಏಕಸದಸ್ಯ ಪೀಠ ಅವರಿಗೆ ಜಾಮೀನು ಮಂಜೂರು ಮಾಡುವಂಥದ್ದು. ಇಂಥ ಮೈನ್ಯೂಟ್ ಏನು ಸಣ್ಣ ಸಣ್ಣ ಗೈಡ್ಲೈನ್ಸ್ ಫಾಲೋ ಮಾಡೋದು ಮತ್ತು ಏನು ಪ್ರೊಸೀಜರ್ ಇರುತ್ತೆ ಅದನ್ನು ಫಾಲೋ ಮಾಡ್ದೇ ಆರೋಪಿಗಳಿಗೆ ಜಾಮೀನು ಸಿಗೋದಕ್ಕೆ ಎಲ್ಲೋ ಒಂದು ಕಡೆ ಪೊಲೀಸರೇ ಕಾರಣ ಆಗ್ತಾ ಇದ್ದಾರೆ. ಯಾಕೆ ಇವರು ಯಾವ ದಿಕ್ಕಿನಲ್ಲಿ ತನಿಖೆಯನ್ನು ತೆಗೆದುಕೊಂಡು ಹೋಗಬೇಕು ಅನ್ನೋ ಮಾಹಿತಿ ಇರಲ್ವಾ ಅನ್ನೋ ಪ್ರಶ್ನೆಗಳು ಎದ್ದೇಳ್ತಾ ಇರ್ತಕ್ಕಂಥದ್ದು. ಕಸ್ಟಡಿಯಲ್ಲಿದ್ದಂಥ ಸದ್ಯ ಇಬ್ಬರನ್ನ 11 ಗಂಟೆಗೆ ಬಿಡುಗಡೆ ಮಾಡಿರ್ತಕ್ಕಂಥದ್ದು. ವಿಚಾರಣೆ ನಡೆದರೂ ಸಹ ಇನ್ನು ಪೊಲೀಸರು ಈ ಒಂದು ಪ್ರಕರಣದಲ್ಲಿ ಅವರನ್ನು ಮತ್ತೆ ಬಂಧನ ಮಾಡುವ ಸಾಧ್ಯತೆಗಳು ತೀರಾ ಕಡಿಮೆ ಇರತಕ್ಕಂಥದ್ದು. ಶ್ರುತಿ, ನಾಗರಾಜ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಇನ್ನು ಐಶ್ವರ್ಯ ದೋಖಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೇಜರ್ ಟ್ವಿಸ್ಟ್ ಸಿಗ್ತಾ ಇದೆ. ವಂಚನೆ ಕೇಸ್ನಲ್ಲಿ